ನಮಸ್ಕಾರ ವೀಕ್ಷಕರೇ, ಎಲ್ರಿಗೂ ನಮ್ಮ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ. ಸೆಲೆಬ್ರಿಟಿಗಳನ್ನ ನೋಡ್ತಿದ್ರೆ ನಮಗೂ ಅನಿಸುತ್ತೆ ಇವ್ರ ಥರ ನಾವು ಕೂಡ ಸ್ಮಾರ್ಟಾಗೇ ಇರಬೇಕು, ಸುಂದರವಾಗಿ ಕಾಣಿಸ್ಬೇಕು, ಈ ಥರ ಸ್ಟೈಲಿಶ್ ಆಗಿ ಡ್ರೆಸ್ಗಳನ್ನ ಹಾಕಬೇಕು, ಫಿಟ್ ಆ್ಯಂಡ್ ಫೈನ್ ಆಗಿರಬೇಕು ಅಂತೆಲ್ಲ ನಮಗೂ ಆಸೆ ಇರುತ್ತೆ. ಆದರೆ ನಮಗೆ ಈ ಥರ ಕಾಣಿಸೋದಕ್ಕೆ ಸಾಧ್ಯವಾಗ್ತಿಲ್ಲ. ಯಾಕೆ ಹೇಳಿ? ಅವ್ರ ಥರ ನಾವು ನಿಯಮಿತವಾಗಿ ಆಹಾರ ಪದ್ಧತಿಯನ್ನು ಅನುಸರಿಸ್ತಾ ಇರೋದೇ ಇದಕ್ಕೆ ಮುಖ್ಯವಾದ ಕಾರಣ ಅಂತಲೇ ಹೇಳ್ತೀನಿ. ಹೌದು ವೀಕ್ಷಕರೇ, ನಾವು ನಮ್ಮ ಡೈಲಿ ರೊಟೀನ್ನಲ್ಲಿ ನಾವು ಸಾಂಪ್ರದಾಯಿಕವಾಗಿ ಮಾಡುವಂಥ ಇಡ್ಲಿ, ದೋಸೆ, ಪೂರಿ, ವಡೆ, ಅನ್ನ, ಸಾಂಬಾರು ಇತ್ಯಾದಿಗಳನ್ನು ಆಹಾರವಾಗಿ ನಾವು ನಿಯಮಿತವಾಗಿ ಬಳಸ್ತಿರ್ತೀವಿ. ಆದರೆ ಇದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಇದರಲ್ಲಿ ನಾವು ಯಾವುದರಲ್ಲಿ ಎಷ್ಟು ಕ್ಯಾಲರಿ ಇದೆ ಅನ್ನೋದನ್ನು ಯೋಚನೆ ಮಾಡಬೇಕಾಗುತ್ತೆ. ಸೆಲೆಬ್ರಿಟಿಗಳು ಮಾಡೋದು ಇದನ್ನೇ. ಅವರು ತಾವು ತಗೊಳ್ಳೋ ಆಹಾರದಲ್ಲಿ ಎಷ್ಟು ಪ್ರಮಾಣದಲ್ಲಿ ಕ್ಯಾಲರಿ ಇದೆ, ಎಷ್ಟು ಪ್ರಮಾಣದಲ್ಲಿ ಪ್ರೋಟೀನ್ ಇದೆ, ಎಷ್ಟು ಪ್ರಮಾಣದಲ್ಲಿ ವಿಟಮಿನ್ಸ್ಗಳಿವೆ, ನಮ್ಮ ಬಾಡಿಗೆ ಯಾವುದು ಮುಖ್ಯ, ಯಾವುದು ಮುಖ್ಯ ಅಲ್ಲ ಅನ್ನೋದನ್ನು ತುಂಬ ಚೆನ್ನಾಗೇ ತಿಳ್ಕೊಂಡಿರ್ತಾರೆ. ಅದರ ಪ್ರಕಾರನೇ ಅವರು ಆಹಾರವನ್ನು ತೆಗೆದುಕೊಳ್ತಾರೆ. ಸೆಲೆಬ್ರಿಟಿಗಳು ತಾವು ಯಾವುದೇ ಪರಿಸ್ಥಿತಿಯಲ್ಲಿದ್ದರೂ, ಎಂಥ ಸಂದರ್ಭನೇ ಬಂದ್ರೂ ಅವರು ಡಯಟ್ ಮಾತ್ರ ತಪ್ಪಿಸೋದಿಲ್ಲ. ಹೌದು ವೀಕ್ಷಕರು, ಅವರು ಡಯಟ್ ತಪ್ಪಿಸೋದಿಲ್ಲ. ಹಾಗೂ ವ್ಯಾಯಾಮ ಮಾಡೋದಾಗಿರ್ಬೋದು ಅಥವಾ ಜಿಮ್ ಮಾಡೋದಾಗಿರ್ಬೋದು, ಅವರು ಅದನ್ನು ಡೈಲಿ ರೊಟೀನ್ ಥರನೇ ಕನ್ಸಿಡರ್ ಮಾಡಿರ್ತಾರೆ. ಅದನ್ನು ಅವರು ತಪ್ಪಿಸೋದೇ ಇಲ್ಲ. ನಾವು ಕೂಡ ಫಿಟ್ ಆ್ಯಂಡ್ ಫೈನಾಗಿ ಇರಬೇಕು ಅಂದರೆ ನಾವು ನಮ್ಮ ಡೈಲಿ ರೊಟೀನ್ನ ಚೇಂಜ್ ಮಾಡಬೇಕಾಗುತ್ತೆ. ನಮ್ಮ ಬಾಡಿಗೆ ಯಾವುದು ಬೇಕು, ಎಷ್ಟು ಪ್ರಮಾಣದಲ್ಲಿ ಬೇಕು, ಎಷ್ಟು ಪ್ರಮಾಣದಲ್ಲಿ ವಿಟಮಿನ್, ಪ್ರೋಟೀನ್, ಮಿನರಲ್ಗಳು ಬೇಕು ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾಗುತ್ತೆ. ಹಾಗೂ ನಾವು ಎಷ್ಟು ತೂಕ ಇದ್ದೀವಿ, ನಮ್ಮ ದೇಹಕ್ಕೆ ಅವಶ್ಯಕತೆ ಇರೋಂತಹ ಪೋಷಕಾಂಶಗಳು ಯಾವುವು ಅಂತ ತಿಳ್ಕೊಂಡು ನಾವು ಡಯಟ್ನ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಡಯಟ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆಗೆ ನಾವು ಮಾಡಬೇಕಾಗಿರೋದು, ಫಸ್ಟು ನಾವು ತೂಕ ಎಷ್ಟಿದ್ದೀವಿ, ನಾವು ಎಷ್ಟು ತೂಕನ ಕಡಿಮೆ ಮಾಡೋದಕ್ಕೆ ನಮ್ಮಿಂದ ಸಾಧ್ಯ ಅಂತ ಫಸ್ಟ್ ನಾವು ನಿರ್ಧಾರ ಮಾಡಬೇಕಾಗುತ್ತೆ. ಅದು ದೃಢವಾದ ನಿರ್ಧಾರ ಮಾಡಬೇಕಾಗುತ್ತೆ. ನಾವು ನಮ್ಮ ಡೈಲಿ ರೋಟೀನ್ನ ಬೆಳಗ್ಗೆ ಎದ್ದ ತಕ್ಷಣ ಫಸ್ಟು ಟೀ, ಕಾಫಿ, ಹಾಲು, ಸಕ್ಕರೆ ಇರೋಂಥದ್ರಿಂದನೇ ಸ್ಟಾರ್ಟ್ ಮಾಡ್ತೀವಿ. ಇದು ತುಂಬಾ ತಪ್ಪು ಅಂತಲೇ ಹೇಳ್ತೀವಿ. ನಾವು ಬೆಳಗ್ಗೆ ಎದ್ದ ತಕ್ಷಣ ಫಸ್ಟು ಒಂದು ಗ್ಲಾಸ್ ಬಿಸಿನೀರಿಂದನೋ ಅಥವಾ ಒಂದು ಗ್ಲಾಸು ಬ್ಲಾಕ್ ಕಾಫಿಯಿಂದನೋ ನಮ್ಮ ದಿನನ ಸ್ಟಾರ್ಟ್ ಮಾಡಿದರೆ ತುಂಬ ಬೆಟರ್ ಅಂತಲೇ ಹೇಳ್ತೀನಿ. ಮುಖ್ಯವಾಗಿ ಹೆಣ್ಮಕ್ಳೇ ಜಾಸ್ತಿ ಟೀ, ಕಾಫಿಗೆ ಅಡಿಕ್ಟ್ ಆಗಿರ್ತಾರೆ. ಹೌದು, ಮನೆ ಕೆಲಸದಲ್ಲಿ ಮನೆಯವರ ಒತ್ತಡದಲ್ಲಿ ಸಿಲುಕಿರುವ ಮಹಿಳೆಯರು ಜಾಸ್ತಿ ಟೀ, ಕಾಫಿಗೆ ಅಡಿಕ್ಟ್ ಆಗಿಬಿಟ್ಟಿರ್ತಾರೆ. ಇದು ತುಂಬಾ ತಪ್ಪು. ಅದೇ ಅವರ ತೂಕಕ್ಕೆ ಮೇನ್ ಕಾರಣ ಅಂತಲೇ ಹೇಳ್ತೀನಿ. ಅದ್ರ ಜೊತೆಗೆ ಇವರು ಯಥೇಚ್ಛವಾಗಿ ಸ್ವೀಟ್ಸ್ನ ತಿನ್ನೋದು ಅಥವಾ ಹೈ ಕ್ಯಾಲರಿ ಇರೋಂತಹ ದೋಸೆ, ಇಡ್ಲಿ, ಪೂರಿ, ವಡೆ ಅಂತ ಊಟಗಳನ್ನು ಮಾಡೋದು, ಫಂಕ್ಷನ್ ಊಟಗಳು ಹಾಗೂ ನಾನ್ ವೆಜ್ ಊಟಗಳು, ಹಬ್ಬ ಹರಿದಿನದಲ್ಲಿ ಮಾಡೋಂಥ ಸ್ಪೆಷಲ್ ಅಡುಗೆಗಳು ಇವೆಲ್ಲವೂ ಸೇರಿ ಮಹಿಳೆಯರ ತೂಕವನ್ನು ಜಾಸ್ತಿ ಮಾಡುತ್ತೆ. ಅದರ ಜೊತೆಗೆ ಇವರು ಎಲ್ಲರ ಟೀಕೆಗೂ ಗುರಿಯಾಗಬೇಕಾಗುತ್ತೆ. ಹೌದು, ನಾವು ಮಹಿಳೆಯರೆಲ್ಲರೂ ತುಂಬ ಸುಂದರವಾಗಿ ಕಾಣಿಸ್ಬೇಕಾಗುತ್ತೆ. ಇದು ಮೊದಲನೇ ಆದ್ಯತೆ ಆಗಿರಬೇಕು ಎಲ್ಲ ಮಹಿಳೆಯರಿಗೂ. ನಾನು ತೂಕ ಕಡಿಮೆ ಮಾಡ್ಕೊಳ್ಬೇಕು ಅಂತ ನಾವು ಫಸ್ಟು ದೃಢ ನಿರ್ಧಾರ ಮಾಡಿದ ಮೇಲೆ ನಾವು ಮಾಡಬೇಕಾಗಿರೋ ಮೊದಲನೇ ಕೆಲಸ ಅಂದರೆ ಸ್ವೀಟ್ಸು, ತುಪ್ಪ ಹಾಗೂ ಮೈದಾ ಹಿಟ್ಟಿನಲ್ಲಿ ಮಾಡಿರ್ತಕ್ಕಂಥ ಯಾವುದೇ ಪದಾರ್ಥಗಳನ್ನ ತಿನ್ನೋದನ್ನ ಅವಾಯ್ಡ್ ಮಾಡಬೇಕಾಗುತ್ತೆ. ಮೈದಾ, ತುಪ್ಪ ಹಾಗೂ ಸ್ವೀಟ್ ಏನಿದೆ, ಅತಿ ವೇಗವಾಗಿ ನಮ್ಮ ವೆಯ್ಟ್ ಜಾಸ್ತಿ ಮಾಡೋದ್ರಲ್ಲಿ ಇದು ತುಂಬಾ ಮುಖ್ಯವಾಗಿರುತ್ತೆ. ಅದಕ್ಕೆ ಇದನ್ನು ಅವಾಯ್ಡ್ ಮಾಡಬೇಕಾಗುತ್ತೆ. ಸೆಲೆಬ್ರಿಟಿಗಳು ಯಾರೂ ಈ ಥರ ತಪ್ಪನ್ನು ಮಾಡೋದೇ ಇಲ್ಲ. ಅವರು ಸ್ವೀಟ್ಸ್ ಆಗಲಿ, ಮೈದಾ ಆಗಲಿ ಅಥವಾ ತುಪ್ಪ ಆಗಿರಲಿ, ಹೈ ಕ್ಯಾಲರಿ ಇರೋ ಯಾವುದೇ ಫುಡ್ಡನ್ನು ಅವ್ರು ತೆಗೆದುಕೊಳ್ಳೋದಿಲ್ಲ. ಅದು ಅವರ ನಿಯಮಿತವಾದಂಥ ಡಯಟ್ ಆಗಿರುತ್ತೆ. ನಾವು ಕೂಡ ಅವರಂತೆ ಫಿಟ್ ಆ್ಯಂಡ್ ಫೈನ್ ಆಗಿರೋದಕ್ಕೆ, ಆರೋಗ್ಯವಾಗಿರೋದಕ್ಕೆ ಒಂದು ಹೆಜ್ಜೆ ಮುಂದೆನೇ ಹೋಗಬೇಕಾಗುತ್ತೆ. ಹೌದು, ನಾವು ದೃಢವಾಗಿ ನಿರ್ಧಾರ ಮಾಡಿ ನಾವು ಕೂಡ ಇವ್ರ ಥರನೇ ಸ್ಮಾರ್ಟಾಗಿ ಕಾಣಿಸ್ಬೇಕಂದ್ರೆ ಡಯಟನ್ನು ಕಂಪ್ಲೀಟಾಗಿ ಪಾಲಿಸಲೇಬೇಕಾಗುತ್ತೆ. ಅದು ಯಾವ ಥರ ಅಂದರೆ ಊಟದಲ್ಲಿ ಆಗಿರಲಿ ಅಥವಾ ವ್ಯಾಯಾಮ ಮಾಡೋದಾಗಿರಲಿ ಅಥವಾ ಇನ್ನೊಂದು ವಾಕಿಂಗ್ ಮಾಡೋದಾಗಿರಲಿ, ಈ ಥರ ಕೆಲವೊಂದು ಒಳ್ಳೆಯ ಅಭ್ಯಾಸಗಳನ್ನ ನಾವು ಪಾಲಿಸಬೇಕಾಗುತ್ತೆ. ಬೆಳಿಗ್ಗೆ ಎದ್ದ ತಕ್ಷಣ ನಾವು ಒಂದು ಗ್ಲಾಸು ಬ್ಲ್ಯಾಕ್ ಕಾಫಿ ಕುಡಿಬೇಕಾಗುತ್ತೆ. ಇದಾದಮೇಲೆ 10:30, 11 ಗಂಟೆ ಸುಮಾರಿಗೆ ಒಂದು ಸೌತೆಕಾಯಿ, ಒಂದು ಕ್ಯಾರೆಟನ್ನು ನೀಟಾಗಿ ತೊಳೆದು ಕಟ್ ಮಾಡಿಕೊಂಡು ಅದನ್ನು ಸಲಾಡ್ ಥರ ಸೇವನೆ ಮಾಡಬೇಕಾಗುತ್ತೆ. ಇದಾದಮೇಲೆ ಕಂಪ್ಲೀಟಾಗಿ ಉಪವಾಸ ಇರಬೇಕು, ಏನೂ ತಿನ್ನಬಾರ್ದು. ಮಧ್ಯಾಹ್ನದಲ್ಲಿ ನಮಗೆ ಬೇಕಾಗಿರ್ತಕ್ಕಂಥ ಕಾಳುಗಳು ಮತ್ತು ಆಮ್ಲೆಟ್ ಆಗಿರಲಿ, ಸ್ವಲ್ಪ ರೈಸು, ಸಾಂಬಾರು, ರಸಮ್ಮು, ಮೊಸರು ಇದನ್ನು ನಮ್ಮ ಊಟದಲ್ಲಿ ಮಧ್ಯಾಹ್ನ 2 ಗಂಟೆ ಅಷ್ಟೊತ್ತಿಗೆ ನಾವು ಊಟ ಮಾಡಬೇಕಾಗುತ್ತೆ. ಇದು ನಮ್ಮ ತೂಕ ಇಳಿಸೋದ್ರಲ್ಲಿ ಮುಖ್ಯ ಕಾರಣ ವಹಿಸುತ್ತೆ. ಇದೇ ರೀತಿ ರಾತ್ರಿ ಊಟದಲ್ಲಿಯೂ ಕೂಡ ಇದೇ ಥರ ನಾವು ಊಟನ ತೆಗೆದುಕೊಳ್ಬೇಕಾಗುತ್ತೆ. ಇದು ಈಗ ಇತ್ತೀಚಿನ ದಿನಗಳಲ್ಲಿ ಯಾವುದೇ ಥರ ಯೂಟ್ಯೂಬಲ್ಲಾಗಿರಲಿ ಅಥವಾ ಇನ್ಸ್ಟಾಗ್ರಾಮಲ್ಲಾಗಲಿ ಈ ಥರ ಊಟದ ಬಗ್ಗೆ ತುಂಬಾ ಮಾಹಿತಿಗಳು ಸಿಗುತ್ತೆ. ಇದನ್ನು ನಾವು ಫಾಲೋ ಮಾಡಿದರೆ ಖಂಡಿತವಾಗಿ ತೂಕ ಇಳಿಸೋದ್ರಲ್ಲಿ ಯಾವ ಸಂದೇಹವೂ ಇಲ್ಲ. ನಾವು ದೃಢ ನಿರ್ಧಾರ ಮಾಡಬೇಕಾಗುತ್ತೆ ಅಷ್ಟೇ.
ಇವತ್ತಿನ ನಮ್ಮ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಬಾಯ್.